ಒಂದನೇ ದೋಹಾದ ಅರ್ಥ ಏನ್ ಮಾಡ್ಕೊಂಡಿವಿ ಬಹಳ ಮುಖ್ಯ ಅದ. ಎಂತಂದ್ರ ನಮ್ಮೊಳಗಿರುವಂತ ದ್ವೈತ ವಚನದ ಸ್ಮರಣೆ ಅಂದ್ರೆ ದ್ವೈತ ವಿಚಾರದ ಸ್ಮರಣೆ ನಮ್ಮೊಳಗೇನದಲ್ಲ ಬಹಳ ಸ್ಟ್ರಾಂಗ್ ಅದ. ಆ ದ್ವೈತ ವಿಚಾರದ ಸ್ಮರಣೆನೇ ನಮ್ಗೇನ್ ಮಾಡಕತ್ತದ, ಅದರದೇ ಸ್ಮರಣೆ ಸ್ಟ್ರಾಂಗ್ ಅದ. ಆ ಸ್ಮರಣೆಯೇ ಏನ್ ಮಾಡ್ಲಕತ್ತದ, ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರದ ಕಾರಕ್ಕೆ, ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿಯಾಗಿದೆ. ದ್ವೈತ ವಿಚಾರದ ಸ್ಮರಣೆಯೇ ನಮಗೆ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಭಾನಕ್ಕ ಅಡ್ಡಿಯಾಗ್ಯದ. ಇದು ತಿಳ್ಕೋಬೇಕು. ಕರೆಕ್ಟಾ? ಅದು ಜ್ಞಾನ ಅಲ್ಲ, ಅದು ದ್ವೈತ ವಿಚಾರದ ಅಜ್ಞಾನ. ದ್ವೈತ ವಿಚಾರದ ಜ್ಞಾನ ಅಲ್ಲ, ಅದು ಅದ್ವೈತಕ್ಕೆ ಜ್ಞಾನ ಅಂತಾರೆ, ದ್ವೈತಕ್ಕೆ ಜ್ಞಾನ ಅಲ್ಲ. ದ್ವೈತ ವಿಚಾರದ ಅಜ್ಞಾನ ಏನದಲ್ಲ ಅದೇ ಏನ್ ಮಾಡ್ತದ, ಅದ್ವೈತ ವಿಚಾರದ ಜ್ಞಾನಕ್ಕೆ ಅಡ್ಡಿಯಾಗ್ಯದ. ಇಷ್ಟೇ, ಇದು ಫೈನಲ್. ಇದು ಮತ್ತ ಅದರೊಳಗೆ ಏನು ಜಾಸ್ತಿ ತಿಳ್ಕೊಳಕ್ ಹೋಗೋದಿಲ್ಲ. ಮುಂದೇನಾಯ್ತು, ರಾಜ ಅವನ ಹತ್ರ ಒಬ್ಬ ಮಂತ್ರಿ ಇದ್ದ, ಅವ ಚಾಣಾಕ್ಷ ಇದ್ದ, ಶಾಣೆ ಇದ್ದ, ಎಲ್ಲ ಸರಿ. ಅವನ ಬಗ್ಗೆ ಉಳಿದ ಮಂತ್ರಿಗಳಿಗೆ ಹೊಟ್ಟೆ ಕಿಚ್ಚಿತ್ತು. ಅವ ರಾಜಾಗ ಕ್ಲೋಸ್ ಆಗ್ಬೇಕಾದ್ರೆ ಅವನ ಹತ್ರ 4 ಅತಿ ಮುಖ್ಯವಾದ ಶ್ರೇಷ್ಠ ಗುಣಗಳಿತ್ತು. ಒಂದು ಪ್ರಾಮಾಣಿಕ, ಒಂದು ಜಾಣತನ, ಒಂದು ಸಮರ್ಥ, ಒಂದು ಚಾಣಾಕ್ಷತನ. ಈ ರೀತಿ ಇತ್ತು. ಹಿಂಗಿದ್ದಕ್ಕೆ ಅವನೇ ಅವ್ರ ಸಂಗಡ ಕ್ಲೋಸ್ ಆದ. ಅದಕ್ಕೆ ಉದಾಹರಣೆ ನಮ್ಮ ಬಸವಣ್ಣವರು. ಈ ಬಸವಣ್ಣವರು ಬಿಜ್ಜಳ ಮಹಾರಾಜನ ಒಂದು ಆ ಸಾಮ್ರಾಜ್ಯಕ್ಕೆ ಇವರು ಪ್ರಧಾನಮಂತ್ರಿ ಆಗಿದ್ರೂ ಸಹಿತ ಅವರು ಬಸವ ರಾಜನೇ ಆಗಿದ್ದರು, ರಾಜರೇ ಆಗಿದ್ದರು. ಬಿಜ್ಜಳ ಮಹಾರಾಜನ ಪ್ರತಿರೂಪನೇ ಅವರಾಗಿದ್ದರು. ಇತರ ಮಂತ್ರಿಗಳು ಅಂದ್ರೆ ಯಾರು, ಬೇರೆಯವರು ಯಾರಿದ್ರು ಬಸವಣ್ಣವ್ರ ಕಾಲಕ್ಕೆ ಕಿರಿಕಿರಿ ಮಾಡೋರು? ಕೊಂಡಿ ಮಂಚಣ್ಣ. ಇವರು ಭೇದವಾದಿಗಳು. ಅದು ಬರ್ಬೇಕಾಗ್ಯದ ನಿಮ್ಮೊಳಗೆ. ಭೇದವಾದಿಗಳು ಇವ್ರೇನದಾರಲ್ಲ, ಭೇದವಾದಿಗಳು. ಈ ಮಂಚಣ್ಣಗಳು ಒಬ್ಬನೇ ಇದ್ದ, ಎಷ್ಟು ಮಂದಿ ಇದ್ರು? 3 ಜನ ಇರ್ತಾರ. ಮಂಚಣ್ಣ ತ್ರಯರು ಅಂತದರ. ಇದು ಗೊತ್ತಿಲ್ಲ ನಮಗ. ಬಸವಣ್ಣವ್ರ ಜೊತೆಗೆ ಫ್ರೆಂಡ್ಶಿಪ್ನಾಗಿರೋ ಮಂಚಣ್ಣಗಳು ಬೇರೆ, ಇವ ವಿರುದ್ಧ ಮಾಡ ಒಬ್ಬನೇ ಕೊಂಡಿ ಮಂಚಣ್ಣ. ಇನ್ನು ಉಳಿದ ಮಂಚಣ್ಣಗಳು ಬಸವಣ್ಣನ ಪದ ಇರ್ತಾರ. ಅಲ್ಲಿ ಇತಿಹಾಸ ಸರಿಯಾಗಿ ಗೊತ್ತಿದ್ದವರಿಗೆ ಗೊತ್ತು, ಗೊತ್ತಿರ್ಲಾರ್ದವ್ರಿಗೆ ಏನಾಗ್ತದ, ಮಂಚಣ್ಣ ನೋಡ್ರಿ ಬಸವಣ್ಣವ್ರ ಸಂಗಟ ಎಷ್ಟು ಚಲೋ ವ್ಯವಹಾರ ಮಾಡ್ಯಾನ ಅಂತೇಳಿ ಯಾವ್ದಾರ ಬುಕ್ ತಗೊಂಡು ಓದ್ಕೋತಾದ್ರೆ ಆ ಮಂಚಣ್ಣ ಬೇರೆ, ವಿರುದ್ಧ ಮಾಡಿದ ಮಂಚಣ್ಣ ಬೇರೆ. ಭೇದವಾದಿ ಮಂಚಣ್ಣ ಬೇರೆ, ಅಭೇದವಾದಿ ಮಂಚಣ್ಣ ಬೇರೆ. ಇವ್ರು ಇಲ್ಲಿ ಎರಡನೇದೇನಪ್ಪ ಅಂತಂದ್ರೆ, ಎರಡನೇ ದ್ವಾರದೊಳಗ ಭೇದವಾದಿಗಳ ಮತ್ತ ಅಷ್ಟೇ. ಹೌದಲ್ರಿ? ಎರಡನೇ ದೋಹ. ನೆಕ್ಸ್ಟ್ ಯಾವುದು? 19ನೇ ಚೌಪಾಯಿ ಅದಲ್ಲ, ಇಲ್ಲಿ ಭೇದವಾದಿಗಳ ಮತ್ತ. ರಾಜನ್ ಸಂಗಟ ಕ್ಲೋಸ್ ಇದ್ದದಕ್ಕೆ ಇವ್ರಿಗೆ ಪಟ್ಟಿ ಕಿಚ್ಚಿತ್ತು. ಅಭೇದವಾದಿಗಳ ಮೇಲೆ ಭೇದವಾದಿಗಳ ಮತ್ತರ. ಇದನ್ನು ನಾವು ತಿಳ್ಕೋಬೇಕು. ಪಟ್ಟಿ ಕಿಚ್ಚು, ಈರ್ಷಾ ಅನ್ನೋ ವರ್ಡ್ ಹಾಕ್ಯಾರ ನೋಡ್ರಿ ಅವ್ರು ಹೆಂಗು. ಮತ್ಸರ. ರಾಜಾ ಕೋ ಏಕ ಭರ್ಚು ಮಂತ್ರಿ, ರಾಜ ಕಾಜೆ ಸಬ್ ತಾಕೋತ್ ತಂತ್ರಿ. ಎಲ್ಲ ಅವನೇ ಮಾಡ್ತಿದ್ದ. ಅವರು ಮುಸಾಹಿಬ್ ಮಂತ್ರಿ,
ಜೇತೆ. ಇನ್ನ ಬೇರೆ ಬೇರೆ ಯಾವ ಮಂತ್ರಿಗಳು ಇದ್ರು ಅವರೆಲ್ಲ ಕರೈ ಈರ್ಷ ತಾಸು ತೇತೆ. ಈರ್ಷ ಅಂತಂದ್ರೆ ದ್ವೇಷ, ಮತ್ಸರ, ಅಟಕಿತ್ತು. ಇದೇನಿತ್ತು? ಭೇದವಾದಿಗಳ ಮತ್ಸರ ಅಂತ. ಇದು ಎರಡನೇ. ಏನಿದು? ಮೊದಲ ನಮಗ ಅನಾನುಕೂಲ ಯಾರ್ಲಿಂತ ಆಗ್ಲಕತ್ತದ? ಭೇದ ವಾದ ಬುದ್ಧಿಯಿಂದ. ನಮ್ಮೊಳಗಿರೋ ಭೇದವಾದ ಬುದ್ಧಿ ನಿಂತೆ ನಮಗ್ ತೊಂದರೆ ಆಗ್ತದ. ಒಂದನೇ ಸ್ಟೆಪ್. ಎರಡನೇ ಸ್ಟೆಪ್ನೊಳಗೆ ಏನ್ ತಿಳ್ಕೋಬೇಕು? ನಿಮ್ಮೊಳಗ ಭೇದವಾದ ಇಲ್ಲ, ನೀವು ಅಭೇದವಾದಿಗಳಾಗಿದ್ರೂ ಸಹಿತ ನಿಮ್ಗೆ ಯಾರಿಂದ ತೊಂದರೆ ಆಗ್ತದ? ಭೇದವಾದಿಗಳಿಂದ ತೊಂದರೆ ಆಗ್ತದ. ಭೇದವಾದಿಗಳಿಂದ ಉಂಟಾಗುವ ಸಮಸ್ಯೆ, ಭೇದವಾದದಿಂದ ಉಂಟಾಗುವ ಸಮಸ್ಯೆ ಒಂದನೇದ್ದು. ಎರಡನೇ ಸ್ಟೆಪ್ನೊಳಗ ಭೇದವಾದಿಗಳಿಂದ ಉಂಟಾಗುವ ಸಮಸ್ಯೆ. ಯಾವ ರೀತಿ ಬಸವಣ್ಣ, ಕೊಂಡಿ ಮಂಚಣ್ಣ, ಬಿಜ್ಜಳ ಮಹಾರಾಜರದ ಹೆಂಗಿತ್ತ ಕತೆ, ಹಂಗ ಅದೇ ರೀತಿ ಭರ್ಚುವಿನ ಸಹೋದ್ಯೋಗಿಗಳು ಮಂತ್ರಿಗಳು ಅಸೂಯೆ ಪಡುತ್ತಿದ್ದರು ಭರ್ಚುವಿನ ಬಗ್ಗೆ. ರಾಜ ಮತ್ತು ಭರ್ಚು ಮಂತ್ರಿಯನ್ನ ಅಗಲಿಸಲೇಬೇಕು. ಭರ್ಚುವಿನ ಪ್ರಧಾನ ಪಟ್ಟವನ್ನ ತಾವು ಲಪಟಾಯಿಸಲೇಬೇಕು ಎಂಬ ಕುತಂತ್ರ ಮಾಡಿದರು. ರಾಜನಿಗೆ ಸುಳ್ಳು ಸುದ್ದಿ ಹೇಳಿದರು. ದರೋಡೆಕೋರರು ದೊಡ್ಡ ದಂಡು ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದಕ್ಕಾಗಿ ಬರುತ್ತಿದೆ. ಪ್ರಜೆಗಳಿಗೆ ಅಪಾರ ಹಿಂಸೆ, ಹಾನಿ ಉಂಟಾಗುವಂತಹದ್ದಿದೆ ಅಂತ ಸುಳ್ಳು ಸುದ್ದಿ ಹೇಳಿದರು. ಇಲ್ಲಿ ಬಸವಣ್ಣವ್ರಿಗೆ ಏನ್ ಹೇಳಿದ್ರು? ಬಸವಣ್ಣವ್ರ ಕತೆ ಒಳಗ ಕೊಂಡಿ ಮಂಚಣ್ಣವ್ರ ಬಿಜ್ಜಳನಿಗೆ ಏನ್ ಹೇಳಿದ್ರು? ಅಲ್ಲಿನೂ ಸುಳ್ಳು ಹೇಳಿದ್ರು. ಏನ್ ಹೇಳಿದ್ರು? $1,96,000 ಜಂಗಮರಿಗೆ ಪುಕ್ಷಟೆ ಭಾಗ್ಯದ ಕೂಳ್ ಹಾಕ್ಲಕತ್ತಾರ. ಜಂಗಮರಿಗೆಲ್ಲ ಕುಂದಿರ್ಸಿ ಊಟಕ್ಕೆ ಹಾಕ್ಲಕತ್ತಾರ. ಬಿಜ್ಜಳನ ಭಂಡಾರದಿಂದಲೇ ಅದೆಲ್ಲ ಖರ್ಚು ಮಾಡ್ಲಕತ್ತಾರ ಅಂತ ಹೇಳ್ಬಿಟ್ರು. ಗ್ಯಾರಂಟಿ ಭಾಗ್ಯದ. ಅದಕ್ಕ ಬಿಜ್ಜಳ ಮಹಾರಾಜ ಏನ್ ಮಾಡ್ದ? ಎಣಸ್ರಪ್ಪ, ನಮ್ಮ ಭಂಡಾರದಾಗ ಮೊದಲ ಅವನಿಗೆ ಬಸವಣ್ಣಗೆ ಚಾರ್ಜ್ ಕೊಡೋ ಟೈಮ್ ಒಳಗ ಎಷ್ಟು ಸಂಪತ್ತಿತ್ತು ಎಲ್ಲ ಲೀಸ್ಟ್ ಮಾಡಿದ್ದು ನನ್ನ ಹತ್ರ ಒಂದು ಲೀಸ್ಟ್ ಅದ. ಚಾರ್ಜ್ ಕೊಡೋ ಟೈಮ್ ಒಳಗ ಮತ್ತೆ ಚಾರ್ಜ್ ಕೊಟ್ಟ ಮೇಲೆ ಇಷ್ಟು ವರ್ಷ ಆಯ್ತಲ್ಲ, ಇಷ್ಟು ವರ್ಷನಾಗ ಮತ್ತೆ ಏನಾಗ್ಲಕತ್ತದ ಅಂತಂದ್ರ ಏನೇನ್ ಡೆವಲಪ್ಮೆಂಟ್ ಆಗ್ಯದ, ಎಷ್ಟು ನಿರೀಕ್ಷಿತವಾಗಿ ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಮತ್ತೆ ಎಷ್ಟು ಡೆವಲಪ್ಮೆಂಟ್ ಆಗ್ಯದ, ಅಥವಾ ಪುಕ್ಷಟೆ ಊಟಕ್ಕೆ ಹಾಕಿದ್ದು ಖರೇನೆ ಇತ್ತಂತಂದ್ರ ಇದ್ರಾಗ ಎಷ್ಟು ಲಾಸ್ ಆಗ್ಯದ ಎಲ್ಲ ಲೆಕ್ಕ ಮಾಡಮ್ಮ, ಮತ್ತೆ ಟೋಟಲ್ ಮಾಡ್ರಿ ಅಂತೇಳಿ ಮತ್ತೆ ಅಡಿಟ್ ಮಾಡ್ಲಕತ್ತನ ಬಿಜ್ಜಳ. ಬಸವಣ್ಣ ಏನು ಆಡಳಿತ ಮಾಡ್ಯಾರ ಆ ಅಧಿಕಾರ ಅವಧಿಯಲ್ಲಿ ಪ್ರತಿ ವರ್ಷ ಇಷ್ಟು ಅದು ಬೆಳಿಬೇಕು ಅಂತೇನು ಇತ್ತಲ್ಲ ಅದರ 10 ಪಟ್ಟು ಬೆಳೆಸಿಟ್ಟಿದ್ರಂತ. ಬಿಜ್ಜಳ ಮಹಾರಾಜನ ಭಂಡಾರ ಬಿಜ್ಜಳ ಮಹಾರಾಜನ ನಿರೀಕ್ಷೆಗೆ ಮೀರಿ 10 ಪಟ್ಟು ಬೆಳೆಸಿಟ್ಟಿದ್ರಂತ ಇವ್ರು. ಎಲ್ಲಾ ಪ್ರಜೆಗಳಿಗೆ ದುಡಿಸಿದ್ರೆ ಏನಾಗಬೇಕು? ಚಂದ ದುಡಿದು 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 ಜಮಾಶ್ರಪ್ಪ ಅಂತೇಳಿ ದುಡಿದು 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 ಬಿಜ್ಜಳ ಭಂಡಾರವನ್ನ ದುಡಿಸಿ 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 ಬೆಳೆಸಿಟ್ಟಿದ್ರು. ಈಗಿನ ಮಂತ್ರಿ ಏನ್ ಮಾಡ್ಲಕತ್ತಾನ? ಕಂತ್ರಿ ಪುಕ್ಷಟೆ ಹಾಕಿ ಹಾಕಿ ದುಡಿಬೇಡ್ರಿ, ಮನ್ಯಾಗಿರ್ರಿ, ನಾವೆಲ್ಲ ಹಿಂಗೆ ತಿಂದು ತಿಂದು ನಾವು ಏನು ಮಾಡ್ಲಾರ್ದೆ ತಿಂದು ಕುಂದ್ರಮು, ನೀವು ಏನು ಮಾಡ್ಲಾರ್ದೆ ಹಿಂದೆ ತಿಂದು ಕುಂದಿರ್ರಿ ಅಂತೇಳಿ ಇದು ಕಂತ್ರಿ ವ್ಯವಹಾರ ನಡೆದ್ಬಿಡ್ತಾರೆ. ದುಡಿಲಾರ್ದೆ ದುಡ್ಡು ಹೊಡ್ಯಾರ. ಅವಾಗ ಅವ್ರು ದುಡಿತಿದ್ರು, ಕಾಯಕವೇ ಕೈಲಾಸ ಅಂತೇಳಿ ದುಡಿದು ಭಂಡಾರ ಬೆಳೆಸಿಬಿಟ್ಟಿದ್ರು. ಅಷ್ಟು ದುಡಿದು ಭಂಡಾರ ಬೆಳೆಸಿದ ಮೇಲೆ ಏನಾಗ್ಬಿಡ್ತು, ಇದು ಒಂದು ಕಂಪ್ಲೇಂಟ್ ಏನು ಕೊಟ್ಟಿರಿ ಅದು ಸುಳ್ಳಾಯ್ತ್ರಿ ಮಂಚಣ್ಣವ್ರೇ ಅಂತ ಹೇಳಿದ್ರು. ಸುಳ್ಳಾಯ್ತು. ಅವಾಗ ಮತ್ತೆ ಅವ್ರು ಮುಂದಿನ ಪ್ಲಾನ್ ಮಾಡ್ತಾರ. 1, 2 ರೊಕ್ಕದ ವಿಷಯದ ಆರೋಪ ಮಾಡ್ತಾರ. ಮತ್ತೆ ಈ ಜಾತಿಗಳ ಭೇದ, ಚಾತುರ್ವರ್ಣ ಪದ್ಧತಿ ಪ್ರಕಾರ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ
ಯಾರ್ಯಾರು ಹೆಂಗಿರ್ಬೇಕು, ಅವ್ರವ್ರ ವರ್ಣದ ಧರ್ಮಗಳು ಅವರು ಪಾಲಿಸಬೇಕು. ಅದು ಬಿಟ್ಟಿಕೆ ಬ್ರಾಹ್ಮಣ ಕನ್ಯೆಯನ್ನು ಮಾಡ್ಕೋಬಹುದು, ಕ್ಷತ್ರಿಯ ಕನ್ಯೆಯನ್ನು ಮಾಡ್ಕೋಬಹುದು, ವೈಶ್ಯ ಕನ್ಯೆಯನ್ನು ಮಾಡ್ಕೋಬಹುದು, ಶೂದ್ರ ಕನ್ಯೆಯನ್ನು ಮಾಡ್ಕೋಬಹುದು. ಇದು ಚಾತುರ್ವರ್ಣ ಪದ್ಧತಿ ಒಳಗೆ ಅವಕಾಶ ಅದ. ಬ್ರಾಹ್ಮಣನಾದವನು ಯಾವ ಕನ್ಯೆಯನ್ನಾದರೂ ಮಾಡ್ಕೋಬಹುದು. ಮುಂದೆ ಕ್ಷತ್ರಿಯನಾದವನು ಬ್ರಾಹ್ಮಣ ಕನ್ಯೆ ಮುಟ್ಟಂಗಿಲ್ಲ. ನಾವು ಕ್ಷತ್ರಿಯ, ವೈಶ್ಯ, ಶೂದ್ರ ಮೂರೇ ಅವನಿಗೆ ಚಾನ್ಸ್. ಮುಂದೆ ವೈಶ್ಯನಾದವನು ಕ್ಷತ್ರಿಯ ಕನ್ಯೆ ಮುಟ್ಟಂಗಿಲ್ಲ, ಬ್ರಾಹ್ಮಣ ಕನ್ಯೆ ಮುಟ್ಟಂಗಿಲ್ಲ. ಅವನೇನ್ ಮಾಡಬೇಕು? ವೈಶ್ಯ ಮತ್ತು ಶೂದ್ರ ಅಷ್ಟೇ. ಶೂದ್ರನಿಗೆ ಕೇವಲ ಶೂದ್ರ ಕನ್ಯೆ. ಹೀಗಿದ್ದಾಗ ಅಕಸ್ಮಾತ್ ನಾವು ಯಾವುದನ್ನ ನಿಷಿದ್ಧ ಮಾಡೀವಿ, ನಿಷಿದ್ಧ ಮಾಡಿದ ಕನ್ಯೆಯನ್ನ ಅಲ್ಲಿ ಯಾರ ಮದುವೆ ಮಾಡ್ಕೊಂಡ್ರಂತಂದ್ರ ಅದು ವರ್ಣಾಶ್ರಮಕ್ಕೆ ವಿರುದ್ಧ ಆಗಿಬಿಡ್ತದ. ಆವಾಗಿರೋ ಪ್ರಚಲಿತ ಪದ್ಧತಿ. ಆ ವಿರುದ್ಧ ಆಗಿದ್ದಕ್ಕೆ ಏನ್ ಶಬ್ದ ಬಳಸ್ತಾರ ಗೊತ್ತದ? ಶಬ್ದ ನಿಮಗ ವರ್ಣ ಸಂಕರ. ಬರ್ಕೋರಿ, ವರ್ಣ ಸಂಕರ. ಮತ್ತು ಭಗವದ್ಗೀತೆ ಮಂದಿನೇ ಮತ್ತದು ಮಾಡೋದು ಭೇದವಾದಿಗಳು. ವರ್ಣ ಸಂಕರ ಅಂತಾರೆ. ಉಲ್ಟಾ ಯಾವುದನ್ನ ಮುಟ್ಟಬಾರದು ಅದನ್ನು ಮುಟ್ಟಿದ ವರ್ಣ ಸಂಕರ. ಇಲ್ಲೇನಾಯ್ತು? ಬಿಜ್ಜಳ ಮಹಾರಾಜನ ಒಂದು ರಾಜ್ಯದಲ್ಲಿ ಆ ಒಂದು ಯಾರು ಹರಳಯ್ಯ, ಯಾರವರು ಶೂದ್ರರು, ಅವರ ಮಗ ಶೂದ್ರ ಕನ್ಯೆಯನ್ನಷ್ಟೇ ಮಾಡ್ಕೋಬೇಕು. ಅವ ಶೂದ್ರ ಕನ್ಯೆ ಹೋಗಿ ಯಾರು ವೈಶ್ಯರಲ್ಲ, ಕ್ಷತ್ರಿಯರಲ್ಲ, ಪೂರ್ತಿ ಟಾಪ್ ರ್ಯಾಂಕ್ ಬ್ರಾಹ್ಮಣ ಕನ್ಯೆ, ಬಲದೇ ಬ್ರಾಹ್ಮಣ ಕನ್ಯೆಯನ್ನು ಮಧುವರಸನ ಕನ್ಯೆಯನ್ನು ಮಾಡ್ಕೊಂಡ್ಬಿಡ್ತಾನ ಅವ. ಅವನೆಂತ ಚಾನ್ಸ್ ಹೊಡೆದ ನೋಡ್ರಿ ಅವ. ಹಿಂಗಾಗಿ ಏನಾಗಿಬಿಡ್ತು? ವರ್ಣ ಸಂಕರ ಆಯ್ತ್ರಿ. ಚಾತುರ್ವರ್ಣ ಪದ್ಧತಿ ಸಮಾಜದೊಳಗ ಈ ತರ ಆಯ್ತು ಅಂತಂದ್ರೆ ಮುಂದ ಸಮಾಜ ಹೆಂಗ್ ಉಳಿತದ? ಎಲ್ಲ ಸಮಾಜ ಬಹಳ ಡೇಂಜರ್ ಆಯ್ತ ಸೇರಿ ಏನೇನೋ ಹೇಳ್ಬಿಡ್ತಾರೆ. ಅವಾಗ ಪ್ರಭುದೇವರು ಹೇಳ್ತಾರ, ಸಮಾಜ ಇನ್ನೂ ಅಷ್ಟು ಪರಿಪಕ್ವ ಇಲ್ಲ, ಇಂಥವೆಲ್ಲ ಜಾತಿ ಪದ್ಧತಿಗಳ ಜನರ ತಲೆ ಒಳಗಿದ್ದಾಗ ನಾವು ಇಂಥ ಕೆಲಸ ಮಾಡೋದು ಡೇಂಜರು, ಬೇಡ ಅಂತ ಪ್ರಭುದೇವರು ಅಂತ ಸ್ಟೆಪ್ ತಗೊಳ್ಳೋದು ಬೇಡ. ನಾವು ತತ್ವ ಚಿಂತನೆ ಮಾಡ್ಲಕ್ ಬಂದವರು, ತತ್ವ ಚಿಂತನೆ ಮಾಡ್ಕೋತ್ ಕುಂದ್ರಮು ಅಂತೇಳಿ ಪ್ರಭುದೇವರು ಹೇಳಿದ್ರ 770 ಮಂದಿ ಅಮರಗಣಗಳು, 1,90,000 ಜಂಗಮರು ಎದರ ಸಲುವಾಗಿ ಶ್ರಮ ಪಡ್ಲಕತ್ತೀವಿ? ಸಮಾನತೆ ಸಮಾನತೆ ಅಂತ ಹೇಳ್ಕೆ ಇಲ್ಲಿ ಅನುಭವ ಮಂಟಪದ ಕೂತಿ ಹೇಳಿದ್ರೆ ಹೆಂಗಾಗ್ತದ? ಇದನ್ನು ಸಮಾಜದ ಮೇಲೆ ನಾವು ಅದೊಂದು ಪ್ರಭಾವ ಬೀರ್ಲಿಲ್ಲ ಅಂತಂದ್ರೆ ಇದು ಮಾಡಿದ್ದು ಏನು ಉಪಯೋಗ ಆಗ್ತದ ಅಂತೇಳಿ ಚನ್ನ ಬಸವಣ್ಣ ಜಿದ್ದು ಮಾಡ್ಲಕತ್ತಿ ಬಿಡ್ತಾನೆ. ಚನ್ನ ಬಸವಣ್ಣ ಜಿದ್ದು ಮಾಡ್ಲಕತ್ತಿದ ಕೂಡಲೇನೆ ಚನ್ನ ಬಸವಣ್ಣ ಪ್ರಭುದೇವರು ಏನ್ ಮಾಡ್ಬಿಡ್ತಾರ? ಅವನ ಕೈ ಹಿಡ್ಕೊಂಡು ತಂದು ನೀನು ಕುಂದ್ರಪ್ಪ, ಈ ಯಾವುದು ಶೂನ್ಯ ಪೀಠಾಧಿಕಾರಿ ನೀನೇ ಆಗಿಬಿಡು, ನೀನು ಇಷ್ಟು ನಮ್ಮ ಮಾತು ಮೀರಿ ನೀನು ನಡೆಸಿದೆ ಅಂತ ಅಂದಾಗ ನಾನ್ಯಾಕೆ ಇಲ್ಲಿ ಇರ್ಲಕ್ಕೆ ಹೋಗ್ಲಿ ಅಂತೇಳಿ ಅವರು ಎಲ್ಲ ತ್ಯಾಗ ಮಾಡಿ ಕದಿಲಿಗೆ ಹೋಗ್ಬಿಡ್ತಾರ ಅವ್ರು ಪ್ರಭುದೇವರು. ಅದೇ ಟೈಮಿಗೆ ಇದು ಮುಂದೆ ಸುರಕ್ಷಿತ ಇಲ್ಲ ಅಂತ ಗೊತ್ತಾಗ್ಬಿಡ್ತದ ಅವ್ರಿಗೆ. ಚನ್ನ ಬಸವಣ್ಣನೇ ಶೂನ್ಯ ಪೀಠಾಧೀಶ ಆಗ್ತಾನೆ ಇದು ಆದೇಶ ಮಾಡುವ ಸಮಯದಲ್ಲಿ. ಮತ್ತು ಬಸವಣ್ಣವರು ಸಹಿತ ಅದು ಹೃದಯ ಇಷ್ಟು ನೊಂದು ಹೋಗ್ಬಿಡ್ತದ. ಆ ಕಡೆ ಅವರಿಗೆ ಹೇಳಂಗಿಲ್ಲ, ಈ ಕಡೆ ಇವರಿಗೆ ಹೇಳಂಗಿಲ್ಲ. ತಾನೇ ಮಾಡಿದ ತತ್ವ ತಾನೇ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ತನಗೇ ಇಷ್ಟೊಂದು ತೊಂದರೆನಾ ಅಂತೇಳಿ ಚನ್ನ ಬಸವಣ್ಣ ಕೇಳ್ತಾನೆ. ಇದು ತತ್ವ ಯಾರು ಮಾಡಿದ್ದೀರಿ? ಎಲ್ಲಿ ತಂದದ್ದು? ಸಮಾನತೆ ಸಮಾನತೆ ಹೇಳ್ತೇನೆ. ನಿನ್ನ ಬಾಲ್ಯದಿಂದ ಬಂದು ಇಡೀ ಜೀವನ ನೀನು ಸಾಧನೆ ಮಾಡಿ ಇದನ್ನೇ ನೀನು ಮಾಡಿ ನೀನಿದ್ರೆ ಮತ್ತೆ ನೀನು ಇದು ಮಾಡಿದ್ದು ಏನು ಉಪಯೋಗ ಆಯ್ತು ಅಂತೇಳಿ ಬಸವಣ್ಣ ಒಳ್ಳೆ ತೀಕ್ಷ್ಣವಾದ ಪ್ರಶ್ನೆಗಳು ಕೇಳಿದಾಗ ಬಸವಣ್ಣ ಗಪ್ಪ ಆಗಿಬಿಡ್ತಾನೆ. ಏನ್ ಮಾಡಕ? ನಾವೇ ಮಾಡಿದ್ದು ನಮಗೆ ಎದುರಾದ ಏನ್ ಮಾಡಕ್ಕಾಗ್ತದ? ಆಯ್ತು ಬಿಡಪ್ಪ, ಏನಾರೇ ಆಗಲ್ಲ ನಾನೇ ಆಯ್ತು. ಇದನ್ನೇ ಕೈಕೊಂಡು ಕೂತಿರ್ತಾರೆ. ಒಂದು ತಪ್ಪ ಆಗ್ಲಿ ಅಂತೇಳಿ ಎಬ್ಬರು ನೋಡಪ್ಪ ಪಂಚಣಗಳ ಆ ಟೈಮ್ ಒಳಗೆ ಬಿಜ್ಜಳ ಮಹಾರಾಜ ಅಂತೇಳಿ ಕೆಡಿಸ್ಬಿಡ್ತಾರೆ. ಅವಾಗ ಬಿಜ್ಜಳ ಮಹಾರಾಜ ಇದ್ರೆ ನೀವು ಒಂದು ಅದುವರೆ ಮಾಡು, ಒಂದು ಇದುವರೆ ಮಾಡು, ರಾಜಕೀಯ ಮಾಡಕ್ಕೆ ಹೋಗಿ
ಅದು ಹಿಡ್ಕೊಂಡೆ ಅಂತಂದ್ರೆ ಅದು ಕೆಡ್ತದ, ಅದು ಮಾಡ್ಲಿಕ್ಕೆ ಹೋಗಿ ಇದು ಕೆಡ್ತದ, ಯಾರ್ದಾಗ ಒಂದು ಮಾಡು ಅಂತಂದ್ನಾಗ ಈ ರಾಜನ ಅಧಿಕಾರ ನನಗೆಂದೂ ಮುಖ್ಯ ಅಲ್ಲ, ನನಗೆ ಅನುಭವ ಮಂಟಪನೇ ಮುಖ್ಯ ಅಂತೇಳಿ ಅನುಭವ ಮಂಟಪದಾಗೆ ಹೋಗಿ ಆ ರಾಜ್ಯ ತ್ಯಾಗ ಮಾಡಿಬಿಡ್ತಾನೆ. ಮುಂದೆ ಇವ್ರದ್ದು ಮದುವೆ ಆಗಿಬಿಡ್ತದೆ ನೋಡ್ರಿ. ಮದುವೆ ಆದಾಗ ಎಲ್ಲ ಎಳೆ ಊಟ ಅವು ಇವು ಮುಂದಿನ ಕತೆ ಭಾಳ ದೊಡ್ಡದಲ್ಲ, ಭಾಳ ದೊಡ್ಡ ಕತೆ. ಅದು ಬೇಡ. ಅದೇನಾಗ್ಬಿಡ್ತು, ಈ ರಾಜನಿಗೆ ಸುಳ್ಳು ಸುದ್ದಿ ಹೇಳಿಬಿಟ್ರು. ನಮ್ಮ ರಾಜ್ಯದ ಮೇಲೆ ಯಾರೋ ದರೋಡೆಕೋರರು ಬಂದರ, ವೈರಿಗಳು ಬಂದರ, ದಂಡ ಎತ್ತರ, ನಮ್ಮ ಪ್ರಜೆಗಳಿಗೆ ನಮ್ಮ ರಾಜ್ಯಕ್ಕೆ ಅಪಾರ ಹಿಂಸೆ ಹಾನಿ ಆಗ್ಯಾವ ಅಂತೇಳಿ ಇದು ಯಾರಿಂದಪ್ಪ ಅಂದ್ರೆ ಸುಳ್ಳು ಸುದ್ದಿ ಹೇಳುವಂತ ಭೇದವಾದಿಗಳಿಂದ ಅನಾನುಕೂಲ. 18ನೇ ಚೌಪಾಯಿದಾಗ ಭೇದವಾದ ನಮ್ಮೊಳಗಿರುವಂತ ಭೇದ ಬುದ್ಧಿಯಿಂದ ಅನಾನುಕೂಲ. 19ನೇ ಚೌಪಾಯಿ ಭೇದವಾದಿಗಳಿಂದ ಅನಾನುಕೂಲ. ಅವಾಗೇನಾಯ್ತು, 20ನೇ ಚೌಪಾಯಿ ನಾಳೆಗೆ ಹೇಳಿಬಿಡ. ಇವತ್ತ 2 ಚೌಪಾಯಿಗಳ ಅರ್ಥ ನೀವು ತಿಳ್ಕೊಂಡ್ರೆ ಸಾಕು, ಅದು ಕತಿ ಬೇಕಾಗಿಲ್ಲ ನಮಗ. ನಮ್ಮ ಬುದ್ಧಿ ಒಳಗಿರುವಂತ ಭೇದವಾದದ ಒಂದು ಸ್ಮೃತಿ ನಮ್ಮೊಳಗೆ ಏನದ, ಬ್ರಹ್ಮ ಬೇರೆ ಜೀವ ಬೇರೆ, ಬ್ರಹ್ಮ ಬೇರೆ ಜಗತ್ತು ಬೇರೆ, ಮತ್ತ ಬ್ರಹ್ಮ ಜೀವ ಜಗತ್ತು ಬೇರೆ, ನಾನೇ ಬೇರೆ. ಇವೆಲ್ಲ ಭೇದಗಳು ಇರುವ ಅನಾನುಕೂಲತೆಯಿಂದ ಏನಾಗ್ಯದ ಅಂದ್ರೆ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತಾ ಇಲ್ಲ. ಈ ಭೇದ ಬುದ್ಧಿಯನ್ನ ತ್ಯಾಗ ಮಾಡಬೇಕು. ಮತ್ತಿನ್ನೇನದ, ಈ ಭೇದವಾದಿಗಳು ಏನದರ, ಇವ್ರಲಿಂತನೂ ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗೋದಕ್ಕೆ ಅನಾನುಕೂಲ ಆಗ್ತದ. ಇಂಥವರ ಸಂಘದಿಂದ ದೂರ ಆಗಬೇಕು. ಇವತ್ತಿನ ಪಾಠದ ಒಂದು ಏನಿದು ತಾತ್ಪರ್ಯ. ಭೇದ ಭಾವ, ಭೇದವಾದಿ ಸಂಘ, ಇವೆರಡು ನಮ್ಗ ಅನಾನುಕೂಲತೆಗಳು. ಸೂತ್ರ ರೂಪದಲ್ಲಿ ಹೇಳಿದವ ಇಲ್ಲ. ಈಗ ನಮ್ಮ ಬುದ್ಧಿ ಒಳಗಿರುವಂತ ಭೇದ ಭಾವ ಮತ್ತ ಭೇದವಾದಿಗಳ ಸಹವಾಸದಾಗಿರೋ ತನಕ ಅವರು ನಮಗ ಅನುಕೂಲದಾಗಿರ್ಲಕ್ ಬಿಡಂಗಿಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಆಗ್ಲಕ್ ಬಿಡಂಗಿಲ್ಲ. ಇದೇ ಅರ್ಥ. ಮತ್ತೇನಾರ ಡೌಟ್ ಅದ? ನೀವು ಮೊದಲು ತಿಳ್ಕೊಂಡಿದ್ದಕ್ಕ ಈಗ ನಾನು ಹೇಳ್ತಾ ಇರೋದಕ್ಕ ತತ್ವದ ಆಧಾರದಲ್ಲಿ ಏನ್ ಹೇಳಕತ್ತೀನಲ್ಲ, ಇದಕ್ಕ ನೀವು ಓದ್ಕೊಂಡು ತಿಳ್ಕೊಂಡಿದ್ದಕ್ಕ ವ್ಯತ್ಯಾಸ ಅದ ಏನ್ ಸೇಮ್ ಅದ? ಸ್ವಲ್ಪ ಯಾಕ ಬಹಳ ವ್ಯತ್ಯಾಸ ಇರ್ತದ. ನೀವು ಸುಮ್ಮ ಕತೆ ತಿಳ್ಕೊಂಡಿರ್ತೀರಿ, ರಾಜನ ಕತೆ. ಅದರೊಳಗೆ ಸೈದ್ಧಾಂತಿಕ ಆಧಾರ, ತಾತ್ವಿಕ ವಿಶ್ಲೇಷಣೆ ಎಲ್ಲ ಬರ್ಬೇಕಲ್ಲ. ತತ್ವಜ್ಞಾನದ ವಿಶ್ಲೇಷಣೆ ಜೊತೆಗೆ ಈ ಕತೆ ಕೇಳಬೇಕಾಗ್ಯದ ನಾವೀಗ. ಏನ್ ಸಂಶಯ ಇಲ್ಲಲ್ಲ ಇದ್ರಾಗ. ಭೇದವಾದಿಗಳ ಒಂದು ಅನಾನುಕೂಲ ಮತ್ತು ಭೇದ ಭಾವದ ಅನಾನುಕೂಲ, ನಮ್ಮ ಒಂದು ಸಾಕ್ಷಾತ್ಕಾರ ಗಡ್ಡಿಯಾದಂತ ವಿಷಯಗಳು. ಆ ಬರ್ಚೂನ್ ಕತಿ, ರಾಜನ್ ಕತಿ ಅವೆಲ್ಲ ಬೇಕಾಗಿಲ್ಲ. ಇವು ಸುಳ್ಳು ಹೇಳ್ತಾರ ಭೇದವಾದಿಗಳು, ಹಂಗ ಹಿಂಗ ಅಂತಿರಲ್ಲ. ಎಲ್ಲಿ ಈ ಭೇದವಾದಿ ಎಲ್ಲಿದಾರ ಹೇಳ್ರಿ? ನಿಮ್ಮೊಳಗೆ ಅದರ ಇಲ್ಲ ಭೇದವಾದಿಗಳು? ನಿಮ್ಮ ಬುದ್ಧಿನೇ ಏನ್ ಮಾಡ್ತದ? ಸುಳ್ಳು ಇದ್ದುದು ಸತ್ಯ ಮಾಡಿ ತೋರಿಸ್ಲಿಕ್ಕತ್ತದ. ಹೆಣ್ಣನ್ನ ಹೆಂಡತಿಯನ್ನಾಗಿ ಮಾಡ್ಯದ, ಗಂಡನ್ನ ಗಂಡನನ್ನಾಗಿ ಮಾಡ್ಯದ. ಈ ಜೀವಿಗಳು, ನಿಮ್ಮಿಂದ ಹುಟ್ಟಿದ ಜೀವಿಗಳನ್ನ ನಿಮ್ಮ ಮಕ್ಕಳು ಅಂತೇಳಿ ಭ್ರಮೆ ತುಂಬ್ಯದ. ಇದೆಲ್ಲ ನಿಮ್ಮ ಬುದ್ಧಿನೇ ಹೌದಾ ಇಲ್ಲ ಇದು? ಈ ಜಗತ್ತಿನೊಳಗಿರುವ ಕಲ್ಲು ಮಣ್ಣಿನ ಕಟ್ಟಡವನ್ನ ನಿಮ್ಮ ಮನಿ ಅಂತ ಭ್ರಮೆ ತುಂಬ್ಯದ.
ಈ ಜಗತ್ತಿನೊಳಗಿರುವ ಒಂದು ತುಂಡು ಹೊಲ ನಿಮ್ಮ ಹೊಲ ಅಂತೇಳಿ ನಿಮಗೆ ಭ್ರಮೆ ತುಂಬ್ಯದ. ನಿಮ್ಮ ಆಲ್ಮರಾಗಿದ್ದದ್ದು ರೊಕ್ಕ ಬಂಗಾರ ನಿಮ್ಮದೇ ಅಂತೇಳಿ ಭ್ರಮೆ ತುಂಬ್ಯದ. ನೀವೇನು ಬರಾಕ್ ತಂದಿಲ್ಲ, ಹೋಗಾಗ ಒಯ್ಯಲ್ಲ. ಆ ಕಡೆ ಈ ಕಡೆ ಜಮಾಸಿ ಇಟ್ಕೋತೀರಿ, ಈ ಕಡೆ ಆ ಕಡೆ ಜಮಾಸಿ ಇಟ್ಕೋತೀರಿ. ಇದೆಲ್ಲ ಹೊರಗಿನವ್ರು ಬೇಕಾ ನಿಮಗೆ? ವೈರಿಗಳು. ನಿಮ್ಮ ಒಳಗಿರುವಂತ ಭೇದವಾದಿಗಳು ಏನದಾರ, ನಿಮ್ಮ ಬುದ್ಧಿ ಕೆಲಸನೇ ಭೇದವಾದ. ನಾನೇ ಬೇರೆ ನೀನೇ ಬೇರೆ ಅನ್ನೋದೇ ಬುದ್ಧಿ. ಮತ್ ಬೇರೆ ಯಾರು ಬೇಕಾಗಿಲ್ಲ ನಮಗೆ. ನಮ್ಮೊಳಗೆ ನಮ್ಮ ವೈರಿಗಳದಾರ. ಎಲ್ಲಿ ಬುದ್ಧಿ ಇರ್ತದ ಅಲ್ಲಿ ಏನಾಗ್ತದ, ಎರಡು ಭೇದ ಆದ ಕೂಡ್ಲೇನೆ ಒಬ್ಬರ ಮೇಲೆ ಒಬ್ರು ಆಸೆ ಪಡೋದು. ಆಸೆ ಪಟ್ಟದ್ದೇ ಕಾಮ, ಸಿಗಲಿಲ್ಲ ಅಂದ್ರೆ ಕ್ರೋಧ. ಮುಂದೆ ಅವೆಲ್ಲ ಅರಿಸಾಡೋರ್ಗಳು ಚಾಲು ಆಗ್ಬಿಡ್ತಾವ. ಭೇದ ಇದ್ದದ್ದಕ್ಕೆ ಇಬ್ರು ಒಂದೇ ಅಂದಾಗ ಏನು ಸಮಸ್ಯೆ ಇಲ್ಲ. ಇಲ್ಲಿದ್ರೆ ಏನಾಯ್ತು, ಅಲ್ಲಿದ್ರೆ ಏನಾಯ್ತು, ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ ಸಮಸ್ಯೆ ಇಲ್ಲ. ಭೇದ ಮಾಡ್ಕೊಂಡ್ರಿ ಗದ್ದಲ್ಸ್ಬೇಕು. ಹಿಂಗದ ನೋಡ್ರಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣ. ಎಲ್ಲರಿಗೂ ಶರಣು ಶರಣ. ಜೈ ಶುದ್ಧ. ಉಳಿದದ್ದು ಮತ್ತೆ ನಾಳೆ ನೋಡೋಣ. ವಾದಿಗಳಿಂದಲೇ ಅದು ಸಮಸ್ಯೆ ಆಗ್ತದೆ. ಇದು ವಾದದ ನಾನು ಕೂಡ ವಾದದಿಂದಲೇ ಅದ್ವೈತ ಅದು ನಾಶ ಆಗ್ತದೆ. ಪ್ರಣವಾತ್ಮಕ ನಿಗಮಾತಿ
ವಿಠಲದಾಸರಿಗೆ ವಿಠಲದಾಸರ ಕೃತಿಯನ್ನು ಅರಿದ ಗುರು ಶಿವನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ವಂದಿದ ಗುರುನಾಥ ನಿಮ್ಮಡಿಗೆ ಜ್ಞಾನದ ಜ್ಯೋತಿ ನಿಜವಾಗಿ ಬೆಳಗಿರಿ ಜಲದಾಸರಿಗೆ ರಜಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಓಂ ಪೂಜ್ಯಾಯ ಸಾಧು ನಿಶ್ಚಲದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಟತಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಿತಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನ ಸುಖ ಪರಮಾತ್ಮನೇ ನಮೋ ನಮಃ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರ್ಪಃ ತತ್ವಮಾಲಾ ವಿಭೂಷಿತ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರೋರ್ವಿಕಂ ತತ್ವಂ ನ ಗುರೋರ್ವಿಕಂ ತಪಃ ತಸ್ಮಂ ಧ್ಯಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮಾಂ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಗುರುರಾದಿಶ್ಯರಾದಿಶ್ಯ ಗುರು ಪರತೈತೋತ್ತಂ ಧರ್ಮೋ ಗುರು ಪರತರ್ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಹರ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಓಂ ಶಾಂತಿ 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 ಸರ್ವ ಮಹಾತ್ಮಗಳ ಚರಣಾರ್ವಿಂದಗಳಿಗೆ ಶರಣು ಶರಣಾರ್ಥಪ್ಪ ಶರಣು ಶರಣಾರ್ಥ ಓಂ ನಮಃ ಶಿವಾಯ ಓಂ ನಮಃ ಪೂಜ್ಯ ಗುರುಗಳನ್ನು ಮೊದಲುಕೊಂಡು ಎಲ್ಲ ಮಹಾತ್ಮರ ಪಾದಾರವಿಂದರಿಗೆ ಅನಂತ ನಮಸ್ಕಾರಗಳು ಎಲ್ಲರಿಗೂ ಅನಂತ ನಮಸ್ಕಾರಗಳು ಓಂ ನಮಃ ಶಿವಾಯಪ್ಪ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಶರಣ ಸಮರ್ಪಣೆಗಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲರಿಗೂ